ನಮಸ್ಕಾರ ವೀಕ್ಷಕರೇ. ಹಲವು ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಜನಗಣತಿಯನ್ನ 2026 ಹಾಗೂ 27ರಲ್ಲಿ ಮಾಡ್ತೀವಿ ಅನ್ನೋದನ್ನ ಕೇಂದ್ರ ಸರ್ಕಾರ ಈಗಾಗಲೇ ಖಚಿತಗೊಳಿಸಿದೆ. ಮೊದಲ ಡಿಜಿಟಲ್ ಜನಗಣತಿ ಇದಾಗಿರಲಿದ್ದು ಯಾವ ರೀತಿ ಮಾಡ್ತಾರೆ, ಎಷ್ಟು ಹಂತಗಳಲ್ಲಿ ನಡೆಯುತ್ತೆ, ಇದಕ್ಕಾಗಿ ಕೇಂದ್ರ ಸರ್ಕಾರದ ಪ್ಲಾನ್ ಹೇಗಿದೆ, ಇದೆಲ್ಲವೂ ಕೂಡ ರಿವೀಲ್ ಆಗಿತ್ತು. ಈ ಹಿಂದೆ ಒಂದು ಎಪಿಸೋಡ್ ನಲ್ಲಿ ವಿವರವಾಗಿ ತಿಳಿಸಿದ್ವಿ. ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬಂದಿದೆ. ಸೆನ್ಸಸ್ ವೇಳೆ ಬರೋಬ್ಬರಿ 33 ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅನ್ನೋದರ ಅಪ್ಡೇಟ್ ಕೊಟ್ಟಿದ್ದಾರೆ. ಗೃಹ ಇಲಾಖೆಯಿಂದ ಈ ಪ್ರಶ್ನೆಗಳ ಬಗ್ಗೆ ಅಧಿಕೃತ ಡೀಟೇಲ್ಸ್ ಕೂಡ ಹೊರಬಂದಿದೆ. ಈ ಪ್ರಶ್ನೆಗಳನ್ನ ಎಷ್ಟು ಅಳೆದು ತೂಗಿ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಭಾರತದ ಭವಿಷ್ಯ, ಭದ್ರತೆ ಹಾಗೂ 2047ರ ವಿಕಸಿತ ಭಾರತವನ್ನ ಗಮನದಲ್ಲಿ ಇಟ್ಕೊಂಡೆ ಸಿದ್ಧಪಡಿಸಲಾಗಿದೆ. ಪ್ರಮುಖವಾಗಿ ಈ ಸೆನ್ಸಸ್ ಹಲವು ಓಲೈಕೆ ರಾಜಕೀಯ ಪಕ್ಷಗಳಿಗೆ ದೊಡ್ಡ ಗಂಡಾಂತರ ತರೋ ಲಕ್ಷಣಗಳು ಕಾಣಿಸ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದ ಮಹಾನ್ ಪಕ್ಷ ಎನಿಸಿಕೊಂಡಿದ್ದ ಕಾಂಗ್ರೆಸ್ ಅನ್ನ ಬಿಜೆಪಿ ಈಗ ರೀಪ್ಲೇಸ್ ಮಾಡಿರೋದು ಇತಿಹಾಸ. ಈ ಬದಲಾವಣೆ ಆಗಿದ್ದು ಹೇಗೆ, ಯಾಕೆ ಅನ್ನೋದೆಲ್ಲ ಆಲ್ಮೋಸ್ಟ್ ಎಲ್ಲಾ ಭಾರತೀಯರಿಗೂ ಗೊತ್ತಿರೋ ವಿಚಾರ. ಈ ಪೈಕಿ ಮೋದಿ ಸರ್ಕಾರ ಸಕ್ಸಸ್ಫುಲ್ ಆಗಿರೋದಕ್ಕೆ ಸಾಕಷ್ಟು ರೀಸನ್ಗಳಿವೆ. ಅದರಲ್ಲಿ ಗಮನಿಸಲೇಬೇಕಾದ ಪ್ರಮುಖ ಅಂಶ ಹೊಂದಿದೆ. ಅದೇನೆಂದ್ರೆ, ವಿಪಕ್ಷಗಳು ಯಾವ ಆರೋಪ ಮಾಡುತ್ತವೋ ಅದು ನಿಜವಾಗಿಯೂ ಬದಲಿಸಬೇಕಾದ ವಿಚಾರ ಆಗಿದ್ರೆ ಅದರ ಮೇಲೆ ಗಮನ ಇಟ್ಟು ಬದಲಾವಣೆ ತರೋದು. ಅಂದ್ರೆ ಮತ್ತೆ ಆ ವಿಚಾರವನ್ನ ವಿಪಕ್ಷ ಎತ್ತದ ಹಾಗೆ ಅದರಲ್ಲಿ ಸುಧಾರಣೆ ತರೋದು. ಕಳೆದ ವರ್ಷದಿಂದ ರಾಹುಲ್ ಜಾತಿ ಗಣತಿ ಆಗ್ಬೇಕು ಅಂತ ಸಾಕಷ್ಟು ಸಲ ಹೇಳಿದ್ದಾರೆ. ಅದೇ ವಿಚಾರದ ಬಗ್ಗೆ ಅಪ್ಡೇಟ್ ಕೊಟ್ಟ ಕೇಂದ್ರ ಸರ್ಕಾರ ಖಂಡಿತ ಮಾಡ್ತೀವಿ ಅಂತ ಹೇಳಿತ್ತು. ಬಹಳ ಅಚ್ಚುಕಟ್ಟಾಗಿ ಮಾಡ್ತೀವಿ ಅಂತಲೂ ಹೇಳಿದ್ರು. ಅದರ ಬೆನ್ನಲ್ಲೇ ರಾಹುಲ್ ನಾವು ಹೇಳಿದ್ದಕ್ಕೆ ಮೋದಿ ಗಣತಿ ಮಾಡ್ತಾ ಇದ್ದಾರೆ ಅಂತ ಬೆನ್ನು ತಟ್ಟಿಕೊಂಡಿದ್ರು. ಆದ್ರೆ ಮೋದಿ ಸರ್ಕಾರ ಮಾಡ್ತಾ ಇರೋ ಸೆನ್ಸಸ್ ರೀತಿ ನೋಡಿದ್ರೆ ಬೆನ್ನಿಗೆ ಬರೆ ಬೀಳಿಸೋ ಹಾಗೆ ಕಾಣ್ತಾ ಇದೆ. ನಾವಾಗ್ಲೇ ಹೇಳಿದ ಹಾಗೆ ಈಗ ಬಂದಿರೋ ಅಪ್ಡೇಟ್ 33 ಪ್ರಶ್ನೆಗಳ ಬಗ್ಗೆ. ಆ ಪ್ರಶ್ನೆಗಳು ಯಾವುದು ಅನ್ನೋದನ್ನ ಮೊದಲು ತಿಳಿಸಿ ನಂತರ ಅದರ ಇಂಪ್ಯಾಕ್ಟ್ ಏನು ಅನ್ನೋದನ್ನ ವಿವರಿಸ್ತಾ ಹೋಗ್ತೀವಿ. ಪ್ರತಿ ಮನೆಯ ಸೆನ್ಸಸ್ ನಲ್ಲಿ ಮೊದಲಿಗೆ ಬಿಲ್ಡಿಂಗ್ ನಂಬರ್, ಸೆನ್ಸಸ್ ಹೌಸ್ ನಂಬರ್, ಮನೆಯ ಫ್ಲೋರ್ಗೆ ಬಳಸಿರೋ ಪ್ರಧಾನ ವಸ್ತು ಯಾವುದು, ಮನೆಯ ಗೋಡೆಗೆ ಬಳಸಿರೋ ಪ್ರಧಾನ ವಸ್ತು ಯಾವುದು, ಮನೆಯ ರೂಫ್ಗೆ ಬಳಸಿರೋ ಪ್ರಧಾನ ವಸ್ತು ಯಾವುದು, ಯಾವ ಉದ್ದೇಶದಿಂದ ಈ ಮನೆಯಲ್ಲಿ ಇದ್ದೀರಿ. ಅಂದ್ರೆ ಈ ಪ್ರಶ್ನೆ ಸೂಕ್ತ ಆಗುವುದು ವಿದ್ಯಾಭ್ಯಾಸ ಅಥವಾ ಉದ್ಯೋಗದ ಸಲುವಾಗಿ ಬಾಡಿಗೆ ಮನೆಯಲ್ಲಿ ಇರ್ತಾರಲ್ವಾ ಅವರಿಗೆ. ಮನೆಯ ಸ್ಥಿತಿ ಹೇಗಿದೆ, ಒಟ್ಟು ಎಷ್ಟು ಮಂದಿ ಮನೆಯಲ್ಲಿ ವಾಸಿಸ್ತಾ ಇದ್ದಾರೆ, ಮನೆಯ ಪ್ರಮುಖ ವ್ಯಕ್ತಿಯ ಹೆಸರು, ಅವರು ಪುರುಷರೋ ಅಥವಾ ಮಹಿಳೆಯೋ, ಹಾಗೆ ಮನೆಯ ಪ್ರಮುಖ ವ್ಯಕ್ತಿಯ ಫೋನ್ ನಂಬರ್ ಅನ್ನ ಪಡೆಯಲಾಗುತ್ತೆ. ನಂತರದಲ್ಲಿ ಮನೆಯ ಪ್ರಮುಖ ವ್ಯಕ್ತಿ ಅಥವಾ ಒಡೆಯ SC ಅಥವಾ ST ಯಾವ ಸಮುದಾಯಕ್ಕೆ ಸೇರುತ್ತಾರೆ, ಆ ಮನೆ ಮೂಲತಃ ಯಾರ ಮಾಲೀಕತ್ವದಲ್ಲಿದೆ, ಮನೆಯ ಒಡೆಯನ ಮಾಲೀಕತ್ವದಲ್ಲಿರುವ ಕೋಣೆ ಹಾಗೂ ಮನೆಯಲ್ಲಿರುವ ಒಟ್ಟು ಕೋಣೆಗಳ ಸಂಖ್ಯೆ, ಮನೆಯಲ್ಲಿ ಎಷ್ಟು ವಿವಾಹಿತ ಜೋಡಿಗಳಿವೆ, ಆ ಮನೆಗೆ ಇರುವ ಕುಡಿಯುವ ನೀರಿನ ಮೂಲ ಯಾವುದು, ಆ ಮೂಲದಿಂದ ಕುಡಿಯುವ ನೀರು ಎಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇದೆ, ಮನೆಗೆ ವಿದ್ಯುತ್ತಿನ ಮೂಲ ಯಾವುದು, ಮನೆಯಲ್ಲಿ ಟಾಯ್ಲೆಟ್ ಇದೆಯಾ, ಅದು ಯಾವ ರೀತಿಯ ಟಾಯ್ಲೆಟ್, ಮನೆಗೆ ವೇಸ್ಟ್ ವಾಟರ್ ಔಟ್ಲೆಟ್ ಇದೆಯಾ, ಮನೆಯಲ್ಲಿ ಸ್ನಾನಗೃಹದ ವ್ಯವಸ್ಥೆ ಇದೆಯಾ, ಅಡುಗೆ ಮನೆಯಲ್ಲಿ LPG ಅಥವಾ PNG ಕನೆಕ್ಷನ್ ಇದೆಯಾ, ಅಡುಗೆಗೆ ಬಳಸ್ತಾ ಇರೋ ಪ್ರಮುಖ ಇಂಧನ ಯಾವುದು, ಮನೆಯಲ್ಲಿ ರೇಡಿಯೋ ಇದೆಯಾ, ಟಿವಿ ಇದೆಯಾ, ಇಂಟರ್ನೆಟ್ ವ್ಯವಸ್ಥೆ ಇದೆಯಾ, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇದೆಯಾ, ಟೆಲಿಫೋನ್ ಕನೆಕ್ಷನ್ ಇದೆಯಾ ಅಥವಾ ಸ್ಮಾರ್ಟ್ ಫೋನ್ ಬಳಸ್ತಾ ಇದ್ದಾರಾ, ಮೋಟಾರ್ ಸೈಕಲ್ ಅಥವಾ ಮೊಪೆಡ್ ಇದೆಯಾ, ಕಾರ್, ಜೀಪ್ ಅಥವಾ ಇತರೆ 4 ಚಕ್ರದ ವಾಹನಗಳು ಇದೆಯಾ, ಮನೆಯಲ್ಲಿ ಬಳಸುವ ಪ್ರಮುಖ ಧಾನ್ಯ ಯಾವುದು. ನಂತರ ಮನೆಯವರ ಒಂದು ನಂಬರ್ ಅನ್ನ ಪಡಿತಾರೆ. ಈ ನಂಬರ್ ಕೇವಲ ಗಣತಿ ಕುರಿತ ಮಾತುಕತೆಗೆ ಮಾತ್ರ ಬಳಸಲಾಗುತ್ತೆ ಅನ್ನೋದನ್ನ ಕೂಡ ಸರ್ಕಾರ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ. ಈ ಪ್ರಶ್ನೆಗಳನ್ನ ಕೇಳಿಸ್ಕೊಂಡಾಗ್ಲೇ ಈ ಬಾರಿ ಸೆನ್ಸಸ್ ಹೇಗಿರ್ಬೋದು ಅನ್ನೋ ಐಡಿಯಾ ನಿಮಗೆ ಖಂಡಿತ ಬಂದಿರುತ್ತೆ. ದೇಶದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಇಷ್ಟೊಂದು ಡೀಟೇಲ್ ಆಗಿ ಜನಗಣತಿಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಈಗ ಇಷ್ಟೂ ಪ್ರಶ್ನೆಗಳ ಹಿಂದೆ ಇರೋ ಉದ್ದೇಶ ಏನು, ಇಷ್ಟು ಪ್ರಶ್ನೆಗಳ ಅಗತ್ಯ ಇದೆಯಾ ಇಲ್ವಾ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊಬೈಲ್ ಸಂಖ್ಯೆಯಿಂದ ಹಿಡಿದು ಪ್ರತಿ ಮನೆಯ ರೂಮ್ಗಳ ಸಂಖ್ಯೆವರೆಗೆ ಎಲ್ಲವನ್ನೂ ಪಡಿತಾರೆ ಅನ್ನುವಾಗ ಪ್ರತಿ ಮನೆಯ ಒಳಗೆ ಸಿಬ್ಬಂದಿ ಎಂಟ್ರಿ ಕೊಡ್ತಾರೆ. ಹಾಗಂದ ಮಾತ್ರಕ್ಕೆ ರೂಮ್ ಒಳಗೆ, ಅಡುಗೆ ಮನೆಯೊಳಗೆಲ್ಲ ಅವರೇ ಹೋಗೋದಿಲ್ಲ. ಬದಲಾಗಿ ಮನೆಯ ಸದಸ್ಯರ ಬಳಿ ಇಷ್ಟು ಡೀಟೇಲ್ಸ್ ಅನ್ನ ಪಡಿತಾರೆ. ಅವರು ನೀಡುವ ಡೀಟೇಲ್ಸ್ ಅನ್ನ ಫೈನಲ್ ಮಾಡ್ತಾರೆ. ಸದ್ಯ ಭಾರತದಲ್ಲಿ ಅಕ್ರಮ ವಲಸಿಗರು ತುಂಬಿಕೊಂಡಿದ್ದಾರೆ. ಯಾರ್ಯಾರನ್ನ ಯಾರು ರಕ್ಷಿಸ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂದೇ ರೀತಿ ಇರೋ ಜನಗಳ ಮಧ್ಯೆ ಇವರೆಲ್ಲ ಸೇರ್ಕೊಂಡಿರೋದ್ರಿಂದ ಪತ್ತೆ ಹಚ್ಚೋದು ಕಷ್ಟ ಆಗ್ತಾ ಇದೆ ಅನ್ನೋದು ವಾಸ್ತವ. ಈಗ ಜನಗಣತಿ ಮಾಡುವವರು ಪ್ರತಿ ಮನೆಗೂ ಎಂಟ್ರಿ ಕೊಡ್ತಾರೆ. ಅವರನ್ನ ತಡೆಯುವ ಅಥವಾ ಥಳಿಸುವ ಕೆಲಸ ಆದ್ರೆ ಕಂಪ್ಲೇಂಟ್ ಆಗುತ್ತೆ. ಸರಿಯಾದ ಮಾಹಿತಿಗಳನ್ನ ಕೊಡ್ಲೇಬೇಕು. ಎಲ್ಲರೂ ತಮ್ಮ ಜಾತಿ ಹಾಗೂ ಧರ್ಮದ ಡೀಟೇಲ್ಸ್ ಕೊಡ್ಲೇಬೇಕು. ಕೇವಲ ಹಿಂದೂಗಳ ಜಾತಿ ಮಾತ್ರ ಅಲ್ಲ, ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಧರ್ಮೀಯರ ಜಾತಿ ಪಂಥಗಳು ಕೂಡ ರಿವೀಲ್ ಆಗೇ ಆಗುತ್ತೆ.
ಯಾವ ಧರ್ಮದ ಯಾವ ಜಾತಿಗಳು ಆರ್ಥಿಕವಾಗಿ ಸಂಕಷ್ಟದಲ್ಲಿವೆ, ಯಾರಿಗೆ ಪರಿಹಾರದ ಅಗತ್ಯತೆ ಇದೆ, ಧರ್ಮದ ಓಲೈಕೆಯಿಂದ ಬಳಲುತ್ತಿರೋ ನಿಜವಾದ ಸಮುದಾಯಗಳು ಯಾವುದು, ಇದೆಲ್ಲವನ್ನ ಪತ್ತೆ ಹಚ್ಚೋ ಕೆಲಸ ಸುಲಭ ಆಗುತ್ತೆ. ಇನ್ನೊಂದು ವಿಷಯ ಅಂದ್ರೆ ಒಬ್ಬ ವ್ಯಕ್ತಿಯ ಕಂಪ್ಲೀಟ್ ಡೀಟೇಲ್ಸ್ ಒಂದೇ ಕಡೆ ಸಿಗೋದು. ಭದ್ರತೆ ಹಾಗೂ ಅಕ್ರಮ ಹಣ ವರ್ಗಾವಣೆಯಂತ ಇಲ್ಲೀಗಲ್ ಆಕ್ಟಿವಿಟಿ ನಡೆದ್ರೆ ಅದನ್ನ ಪತ್ತೆ ಹಚ್ಚೋದಕ್ಕೂ ಕೂಡ ಇದು ಸುಲಭ ಆಗುತ್ತೆ. ಈ ಸೆನ್ಸಸ್ ಬಳಿಕ ಯಾರಾದ್ರೂ ಉಗ್ರ ಕೃತ್ಯದಲ್ಲಿ ಸಿಲುಕಿದ್ರೆ ಆತನ ಸೆನ್ಸಸ್ ಐಡಿ ತೆಗೆದ್ರೆ ಜಾತಕವೇ ಸಿಕ್ಕಿಬಿಡುತ್ತೆ. ಆತನ ಫ್ಯಾಮಿಲಿ, ಯಾರ ಜೊತೆ ಇದ್ದ, ಎಲ್ಲಿ ವಾಸಿಸ್ತಾ ಇದ್ದ ಎಲ್ಲವೂ ರಿವೀಲ್ ಆಗುತ್ತೆ. ಸಿಗದೇ ಇದ್ರೆ ಇಷ್ಟು ದಿನ ಆತ ಎಲ್ಲಿ ಅಡಗಿದ್ದ, ಆತ ನಮ್ಮ ದೇಶದವನ ಅಥವಾ ಅಕ್ರಮ ವಲಸಿಗನ ಅನ್ನೋದು ಪತ್ತೆಯಾಗಿ ಹೊಸ ಆಯಾಮದಲ್ಲಿ ತನಿಖೆ ನಡೆಸೋದಕ್ಕೆ ಸಹಕಾರಿಯಾಗುತ್ತೆ. ಇನ್ನು ಅಕ್ರಮಗಳ ವಿಚಾರಕ್ಕೆ ಬಂದ್ರೆ ಸೆನ್ಸಸ್ ವೇಳೆ ಪ್ರತಿ ವ್ಯಕ್ತಿಯು ತನ್ನ ಲೈಫ್ ಸ್ಟೈಲ್ ಹೇಗಿದೆ ಅನ್ನೋದರ ಡೀಟೇಲ್ಸ್ ಕೊಟ್ಟಿರ್ತಾನೆ. ಆತನ ಜೀವನದಲ್ಲಿ ಆರ್ಥಿಕ ಬದಲಾವಣೆ ಆದ್ರೆ ಅದು ಒಂದಕ್ಕೊಂದು ತಾಳೆ ಆಗ್ತಾ ಇದೆಯಾ, ಸರಿಯಾದ ಮಾರ್ಗದಲ್ಲಿ ಆತ ಹಣ ಸಂಪಾದಿಸಿದ್ದಾನ, ತೆರಿಗೆ ಕಟ್ಟಿದ್ದಾನ, ಇದೆಲ್ಲಾ ತನಿಖೆಗೆ ಮಾಹಿತಿಗಳು ಸುಲಭವಾಗುತ್ತೆ. ಇನ್ನು ಈ ಸವಿವರವಾದ ಜನಗಣತಿಯಿಂದ ಸರ್ಕಾರಕ್ಕೂ ಕೂಡ ಅನುಕೂಲ ಇದೆ. ಅದೇನಂದ್ರೆ ಮೋದಿ ಸರ್ಕಾರ ಬಂದ ಬಳಿಕ ಪ್ರತಿ ಮನೆಗೂ LPG ಕನೆಕ್ಷನ್ ಹಾಗೂ ವಾಟರ್ ಕನೆಕ್ಷನ್ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಸಿಕ್ಕಿದೆ. ಯಾವೆಲ್ಲ ಪ್ರದೇಶಗಳಲ್ಲಿ ಯಾರೆಲ್ಲ ಈ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಅನ್ನೋದರ ಲೆಕ್ಕ ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ. ಸದ್ಯದ ಮಟ್ಟಿಗೆ ಬಿಜೆಪಿ ಏತರ ರಾಜ್ಯಗಳು ವಿರೋಧ ಮಾಡಲೇಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಮೋದಿ ಸರ್ಕಾರದ ಯೋಜನೆಗಳಿಗೆ ಅಡ್ಡಗಾಲು ಹಾಕ್ತಾ ಇದ್ದಾರೆ. ಅದರ ಪರಿಣಾಮ ಜನರು ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ದಾರೆ ಅನ್ನೋ ಆರೋಪ ಇದೆ. ಯಾವ ಪ್ರಮಾಣದಲ್ಲಿ ಜನರು ಈ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಅನ್ನೋ ಡಾಟಾ ಕೂಡ ಸಿಕ್ಕಿದ್ರೆ ಎಲ್ಲೆಲ್ಲಿ ಯಾವ ರೀತಿಯ ರಿಪೇರಿ ಮಾಡಬೇಕು ಅನ್ನೋದನ್ನ ಅಂದಾಜಿಸೋದು ಕೂಡ ಸುಲಭ ಆಗುತ್ತೆ. ಅಷ್ಟೇ ಅಲ್ಲದೆ ಕೆಲವರು ಮೋದಿ ದೇಶಕ್ಕೆ ಏನ್ ಮಾಡಿದ್ದಾರೆ, ಬರೀ ಫಾರಿನ್ ಟ್ರಿಪ್, ಧರ್ಮದ ವಿಚಾರ ಇಷ್ಟು ಬಿಟ್ಟು ಬೇರೆ ಏನ್ ಮಾಡಿದ್ದಾರೆ ಅಂತ ಮೈಕ್ ಮುಂದೆ ಲಡ 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 ಅಂತ ಬಾಯಿ ಬಡ್ಕೊಳ್ತಾ ಇರ್ತಾರೆ. ಅವರಿಗೆ ಉತ್ತರ ನೀಡೋದಕ್ಕೂ ಕೂಡ ಈ ಡೇಟಾ ಸಹಕಾರಿಯಾಗುತ್ತೆ. ಸರ್ಕಾರದಿಂದ ಏನೆಲ್ಲ ಕೆಲಸ ಆಗಿದೆ ಅನ್ನೋದನ್ನ ವೆಬ್ಸೈಟ್ಗೆ ಹೋಗಿ ಯಾರು ಬೇಕಾದ್ರೂ ನೋಡ್ಬೋದು. ಆದ್ರಿಂದ ಸುಖ ಸುಮ್ಮನೆ ಸುಳ್ಳು ಸುದ್ದಿಗಳನ್ನ ಹರಡಿಸೋದಕ್ಕೂ ಸಾಧ್ಯವಿಲ್ಲ. ಇನ್ನು ಈ ಡಿಜಿಟಲ್ ಜನಗಣತಿಗೆ ಸವಾಲುಗಳು ಕೂಡ ಇದೆ. ಅದೇನಂದ್ರೆ ಇಷ್ಟೆಲ್ಲ ಮಾಹಿತಿಗಳನ್ನ ಸದುದ್ದೇಶದಿಂದ ಪಡಿತಾ ಇದ್ರು ಅದು ಸೋರಿಕೆಯಾಗಿ ದುರುದ್ದೇಶಗಳಿಗೆ ಬಳಕೆ ಆಗಬಾರದು. ಉದಾಹರಣೆಗೆ ನನ್ನ ಸೆನ್ಸಸ್ ಡೀಟೇಲ್ ಅನ್ನ ನಾನು ಆನ್ಲೈನ್ ಅಲ್ಲಿ ಚೆಕ್ ಮಾಡೋದು ಸರಿ, ಇನ್ನೊಬ್ಬರ ಡೀಟೇಲ್ಸ್ ನನಗೆ ಅಥವಾ ನನ್ನ ಡೀಟೇಲ್ಸ್ ಮತ್ತೊಬ್ಬರಿಗೆ ಸಿಗದಂತೆ ಎಚ್ಚರಿಕೆ ವಹಿಸಬೇಕು. ಒಂದು ವೇಳೆ ಸೋರಿಕೆ ಆಯ್ತು ಅಂದ್ರೆ ಅದು ಮತ್ತೆ ಬೇರೆ ಬೇರೆ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡ್ತಾ ಹೋಗುತ್ತೆ. ಅಂದಹಾಗೆ ಇಷ್ಟೆಲ್ಲಾ ಪ್ಲಾನ್ ಮಾಡಿದ್ದಾರೆ ಅಂದ್ರೆ ಈ ಬಗ್ಗೆ ಖಂಡಿತ ಯೋಚನೆ ಮಾಡದಷ್ಟು ದಡ್ಡರು ಅಂತೂ ಮೋದಿ ಟೀಮ್ ನಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ ಅನ್ನೋ ನಂಬಿಕೆ ಜನರಲ್ಲಿದೆ. ಡಿಜಿಟಲ್ ಇಂಡಿಯಾದಲ್ಲಿ ವಿಶ್ವವೇ ಬೆರಗಾಗುವಂತ ಹೆಜ್ಜೆ ಇರಿಸಿರೋ ಸರ್ಕಾರ ಎಲ್ಲಾ ಆಯಾಮದಲ್ಲೂ ಯೋಚಿಸಿರೋ ಸಾಧ್ಯತೆ ಇದ್ದೇ ಇರುತ್ತೆ. ಒಟ್ನಲ್ಲಿ ಕೇಂದ್ರ ಸರ್ಕಾರ ಮಾಡಿಕೊಂಡಿರೋ ತಯಾರಿ ಹಾಗೂ ಪ್ಲಾನ್ ಗಳನ್ನ ನೋಡ್ತಾ ಇದ್ರೆ ಈ ಜನಗಣತಿ ಭಾರತದ ಮಟ್ಟಿಗೆ ಒಂದು ಗೇಮ್ ಚೇಂಜರ್ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ವರ್ಷದ ಏಪ್ರಿಲ್ ನಲ್ಲಿ ಮೊದಲ ಹಂತ ಹಾಗೂ 2027ರಲ್ಲಿ ಎರಡನೇ ಹಂತ ಅನ್ನೋ ಬಗ್ಗೆ ಅಪ್ಡೇಟ್ಸ್ ಇದೆ. ಇದನ್ನ ಮಾಡೋ ಹೊತ್ತಲ್ಲಿ ಇನ್ಯಾವೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.